ಹಾಕೊಡ್ತೀವಿ ನಾವು. ಸಂತೋಷನ ಈ ವಾರ್ಡ್ ಮೆಂಬರ್ಗಳಿಂದ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಏನು ಮಾಡಿದ್ವಿಪ್ಪ ಅಂತ ನಮ್ಮ ಸಂಸ್ಥೆಯಿಂದ ಈ ಎಲ್ಲ ಗಿಡ ಮತ್ತು ಉದ್ಯಾನವನ ನಿರ್ಮಾಣ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ. ಒಂದೇ ವರ್ಷ ಎಲ್ಲ ಉದ್ಯಾನವನ ಮಾಡಿದ್ವಿ. ಹಾಗೂ ಅವ್ರ ಡಿಪಾರ್ಟ್ಮೆಂಟ್ದಿಂದ ಒಂದಿಷ್ಟು ಕೆಲವು ಹಣ ಬಂದಿತ್ತು. ಆ ಕಾಂಪೌಂಡ್ ಕಟ್ಟಿದ ಕೂಡಲೇ ಅದಕ್ಕೆ ಸೂಕ್ತ ಮತ್ತು ಅಣ್ಣರೇ ಮತ್ತೊಮ್ಮೆ ಅವ್ರ ಬರ್ತಡೇ ಬಂದಾಗ ನೀವು ದಯವಿಟ್ಟು ನನಗೆ ಸ್ವಲ್ಪ ಈ ಅಂಗನವಾಡಿ ಪೇಂಟ್ ಮಾಡಿ ಕೊಡ್ಬೇಕಂತ ಹೇಳಿದಾಗ ಸುಮಾರು 20,000 ರೂಪಾಯಿ ಖರ್ಚು ಮಾಡಿ ಅವರೊಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಎಲ್ಲ ಚಿತ್ರಗಳನ್ನೆಲ್ಲ ಅವರೇ ಮಾಡಿಸ್ಕೊತಾರೆ. ಅವರಿಗೆ ಮೊದಲು ನಾನು ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದೇ ಒಂದು ಕೆಲಸ ಕೇಳಿದ್ರು ಸಹ ಅವ್ರ ವಾರ್ಡ್ ಇರಲಿ ಮತ್ತೊಂದು ವಾರ್ಡ್ ಇರಲಿ ಏನೇ ಕೇಳಿದ್ರು ಅದು ಸಾರ್ವಜನಿಕ ತಲುಪೈತೆ ಅನ್ನೋದು ಗೊತ್ತೈತಿ. ಆ ಕಾರಣಕ್ಕಾಗಿ ಕೆಲಸವನ್ನು ಮಾಡಿಕೊಟ್ಟಾರೆ ಮತ್ತು ಅವ್ರಿಗೆ ದೇವರು ಆಯುರ್ವೇದ ಕೊಟ್ಟು ಅವ್ರನ್ನೂ ಕೂಡ ಕಾಪಾಡಿ. ಹಾಗೂ ಮತ್ತೊಮ್ಮೆ ನಮ್ಗೆ ಇನ್ನೊಂದಿತ್ತು ಹಣ ಕಡಿಮೆ ಇತ್ತು. ಅವಾಗ ಅಣ್ಣಪ್ಪ ಅಕ್ಕನವರು ಅವರು ಒಂದು ವರ್ಷದಿಂದ ದೇವ್ರ ವರ್ಷ ಆಯ್ತವ್ರು ಹಣ ಒಂದು 4-5 ರೂಪಾಯಿ ಏನೋ ನಮ್ಗೆ ಹಣ ಸಹಾಯ ಮಾಡೋರು. ಏನೋ ಸ್ವಲ್ಪ ಸಾಮಾನು ತೊಗೋಬೇಕನ್ನೋರಿ ಮತ್ತು ನೀವು ಚೆನ್ನಾಗಿ ಬೋರ್ಡ್ ಅಂಕಲೆ ನಾ ಏನು ತರೋದಿಲ್ಲ ನೀನೇ ತೊಗೊಂಡು ಬಿಡಪ್ಪ ಅಲ್ಲಿ ಅಂತೇಳಿ ಅವರೊಂದು ಸ್ವಲ್ಪ ಜನ ಸಹಾಯ ಮಾಡಿದ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಭಾಳಷ್ಟು ಪ್ರಸಿದ್ಧಿ ಸಲ್ಲಿಸ್ತೀನಿ. ನೇರವಾಗಿ ಈಗ ನನ್ನ ಮಗಳ ಹುಟ್ಟುಹಬ್ಬ ಹೆಂಗೆ ಮಾಡ್ತೀವಿ ಅಂತಂದರೆ ನಾವು ತುಂಬ ವೆಚ್ಚ ಮಾಡಿದ್ರೆ ಕೇಕು ಅಥವಾ ಬ್ಯಾನರ್ ಮಾಡೋದು ಅಂತ ಎಲ್ಲ ಮಾಡೋದಕ್ಕಿಂತ ಮಕ್ಕಳಿಗೆ ಅನುಕೂಲ ಆಗಲಿ, ಮಕ್ಕಳೆಲ್ಲ ಒಂದು ಬಡ ಮಕ್ಕಳಾಗಲಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ನಾವು ಸಮವಸ್ತ್ರಗಳನ್ನಾಗಲಿ ಅಥವಾ ಕುರ್ಚಿಗಳನ್ನಾಗಲಿ ಸರ್ ಭಾಳ ಕೆಲಸ ಮಾಡ್ತಿದ್ರು. ಬೇಡಿಕೆ ಇಟ್ಟಾಗ ಈ ಒಂದು ಶಾಲೆಗೆ ಇಷ್ಟೆಲ್ಲ ಮಾಡಿದಾಗ ಅಮೌಂಟ್ ಏನೋ ಒಂದು 5% 10% ಕಡಿಮೆ ಇರ್ತದೆ. ಅಮೌಂಟ್ ಎಷ್ಟು ತುಂಬಿದ್ವು ಅಂದರೆ ಇದು 100% ಕಂಪ್ಲೀಟ್ ಆಗ್ತೈತಿ. ಇದಾದಮೇಲೆ ಸರ್ ಇನ್ನು ಮತ್ತು ಟೀಚರ್ ಎಸ್ ಪಡೆಯೋರು ಅವರು ಭಾಳ ಎಫರ್ಟ್ ಹಾಕಿದ್ದಾರೆ. ಅವ್ರು ಇಲ್ಲಿ ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆನೂ ಭಾಳಷ್ಟು ಕೆಲಸ ಮಾಡಿದರು. ಇನ್ನು ಅವ್ರು ಇಬ್ಬರು ಯಾವುದು ಅಂಗನವಾಡಿ ನೀವು ಮಾಡಪ್ಪ ಅಂತ ಫಸ್ಟ್ ಮಾಡಿ ತೋರಿಸ್ತಾರಲ್ಲ ಆ ಅಂಗನವಾಡಿಗೆ ನಾವು ಕೆಲಸ ಮಾಡೋಕ್ಕೆ ಈ ವೇದಿಕೆ ಮುಖಾಂತರ ಹೇಳ್ತೀವಿ. ನಾವು ಮೇಲಾಗಿ ನಮ್ಮ ಸಂಘದ ಎಲ್ಲ ನಾವು ಸದಸ್ಯರಿಲ್ಲ ನಾವು ಟೀಮ್ ವರ್ಕ್ ಹೆಂಗಿದ್ವಿ ಅಂತಂದರೆ ಯಾವುದೇ ಒಂದು ಕೆಲಸ ಇತ್ತಂದ್ರೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಎಲ್ಲರೂ ಬಂದುಬಿಡ್ತಾರೆ ನಮ್ಮೆಲ್ಲ ಆತ್ಮೀಯ ಗೆಳೆಯರು. ಮತ್ತೊಮ್ಮೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಕೃಷ್ಣ ಕಿರಣವರು ಇದೇ ಅಂಗನವಾಡಿ ಹಿಂದ್ಗಡೆ ಇರುವಂಥ ಎಲ್ಲ ಸಸಿಗಳು ನೆಟ್ಟಿದ್ವಿ. ಈ ಸಸಿಗಳು ನೆಟ್ಟಂಥ ಎಲ್ಲ ಕಾರ್ಯಕ್ರಮ ಅವರು ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಿಕೊಟ್ಟಾರೆ. ಆ ಸಂಘದ ಅಧ್ಯಕ್ಷರು ಕೂಡ ನಾನು ಕಡಿಮೆಯಾಗಿರ್ತೀನಿ ಇಷ್ಟು ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಆ ಪುನೀತ್ ರಾಜ್ಕುಮಾರ್ ಬಚಾನ್ ಮಾಡುವಾಗ ನಾವು ಸ್ವಂತ ಹಣ ಹಾಕ್ಕೊಂಡು ಅದಕ್ಕೆ ಅದು ಪುರಸಭೆಗೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ ಅದ, ಅದು ಸರ್ಕಾರಿ ಆರೋಗ್ಯ ಆಸ್ಪತ್ರೆಯಲ್ಲಿ ಇರ್ತದೆ. ಅದಕ್ಕೆ ನಾವು ಬಣ್ಣ ಹತ್ರಕ್ಕೆ ಹೋಗಿದ್ದು ನಾವು ನಮ್ಮ ತಿರುಗಾರನವ್ರು ಏನವರು ಎದಕ್ಕೆ ಹೋಯ್ತಿಲ್ಪ ಅಂತ ಕೇಳೋ ಸಾಮಾನ್ಯ ಕೇಳೋರು ಇಲ್ರಿ ಮತ್ತು ಬಣ್ಣ ಹಾಕತ್ತೀವಿ ನಾವು. ಅವ್ರಿಗೆ ತಕ್ಷಣ ಏನು ಮಾಡಿದ್ರೆ ಈ ಎಲ್ಲ ಬಣ್ಣ ನಾನೇ ಕೊಡ್ಕೊಂಡ್ಬಿಟ್ಟು ಅವ್ರನ್ನ ಅದಕ್ಕೆ ಧಾರಾಳ ಬಂತು ಅವ್ರಿಗೆ. ನಾನು ಪಂಚೆ ಮಾಡಕ್ಕೆ ನಾನು ಪುಸ್ತಕ ನಾವು ಓದಿದ್ದು ನಾವು ಏನೂ ಕೇಳೇ ಇಲ್ಲ ಅವ್ರು ಹೆಂಗೆ ಧಾರಾಳ ಬಂತಂದ್ರೆ ಏನು ಮಾಡ್ತೀವಿ ಅಂದ್ರೆ ಬಸ್ ಸ್ಟಾಪಿಗೆ ನಾವು ಬಣ್ಣ ಹಾಕ್ತೀವಿ ಮತ್ತು ಅದು ಬಸ್ ಸ್ಟಾಪ್ ಹಾಳು ಬಿದ್ದೈತಿ. ಅಲ್ಲೆಲ್ಲ ಅಹಿತಕರ ಘಟನೆಗಳು ಇರ್ತಾವೆ ಮತ್ತು ಸರಿಯಾಗಿ ಕುಡ್ಕೋದೆಲ್ಲ ಭಾಳ ವರ್ಷ ಇರ್ತಾರೆ. ಅದೊಂದು ಸರಿ ಮಾಡಿಬಿಟ್ಟು ಅಂದ್ರೆ ಅದು ಜನಕ್ಕೆ ಉಪಯೋಗ ಆಗ್ತೈತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಎಷ್ಟು ಬಣ್ಣ ಹತ್ತೈತಿ, ಅದಕ್ಕೆ ಯಾವ್ದು ಕಲರ್ ಮಾಡಬೇಕು, ಯಾವ್ದು ಕಲರ್ ಮಾಡಿದ್ರೆ ಚಂದ ಕಾಣ್ತೈತೆ ನನ್ನ ಜೊತೆ ಅವರೇ ಬಂದರು. ಆ ಬಿಲ್ಡಿಂಗ್ ನೋಡಿ ದಿನ ಕಲರ್ ಪೇಂಟ್ ಮಾಡ್ತೇಳಿ ನಾವು ಏನು ಕೊಟ್ಟಿದ್ರು ಅದು ಬ್ಯಾನರು ಎಲ್ಲ ವ್ಯವಸ್ಥೆ ನಾವು ಮಾಡಿದ್ವಿ. ಆಮೇಲೆ ಆ ಪಗಾರ ಕೊಟ್ಟಿದ್ವಿ ನಾವು, ಅವರೇ ಎಲ್ಲ ಬಣ್ಣ ಕೊಟ್ಟಿದ್ವಿ. ಅವ್ರಿಗೂ ಈ ಕಾರ್ಯಕ್ರಮದ ಯಾಕೆ ಉದ್ದೇಶ ಏನಪ್ಪ ಅಂತಂದ್ರೆ ಅವತ್ತಲ್ಲಿ ಅಷ್ಟು ಭಾಳ ಸಂತೋಷ ಆಗಿಲ್ಲ. ಅವರ ಪ್ರಚಾರ ಪ್ರಿಯರು ಅಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅವ್ರಿಗೂ ಕೂಡ ನಾನು ಭಾಳಷ್ಟು ಭಾಗಿಯಾಗಿರ್ತೀನಿ. ಮುಂದೆ ಏನಪ್ಪ ಅಂತಂದ್ರೆ ಈ ಏನು ಎಲ್ಲ ಕೊಡ್ತೀವಿ ಮಾಡ್ತೀವಲ್ಲ ಇಂಥವನ್ನ ನಾವೆಲ್ಲ ಸದುಪಯೋಗ ಹೆಂಗೆ ತೊಗೋಬೇಕಂತಂದ್ರೆ ಎಲ್ಲ ಬಡ ಗೌರ್ಮೆಂಟ್ ಇದೆ, ಯಾವುದೋ ಪ್ರೈವೇಟ್ ಎಲ್ಲ ಮತ್ತು ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಚೇರ್ಮನ್ ಯಾರೂ ಇರೋಂಗಿಲ್ಲ. ಯಾವುದೋ ಇಲಾಖೆಯಿಂದ ತಮ್ಮ ಮೇಲ್ವಿಚಾರಕ್ಕೆ ಅದಕ್ಕೆ ಹೇಳ್ಬೇಕು. ಅವರಿಗೆ ವಿನಂತಿ ಏನಪ್ಪ ಅಂತಂದ್ರೆ ಸರ ಇರೋ ವಸ್ತುಗಳನ್ನ ನಿಭಾಯಿಸ್ಕೊಂಡು ಅಥವಾ ಅದು ಜವಾಬ್ದಾರಿತವಾಗಿ ಮತ್ತೆ ತೆಗೆದಿಟ್ಟು ಮಾಡಿದ್ರೆ ಮುಂದೊಂದು ದಿನಕ್ಕೆ ಅವ್ರು ಉಪಯೋಗ ಬರ್ತೈತಿ. ಈಗ ಮಕ್ಕಳ ನೋಂದಣಿ ಹೆಚ್ಚಾಗಲಿ, ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಕೆಲಸ ಮಾಡಿದ್ದೀವಿ. ಏನಾದರೂ ಮಾತಲ್ಲಿ ವ್ಯತ್ಯಾಸ ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ನಾನು 2 ಮಾತು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇದೆ. ಆ ಹುಡುಗರಿಗೆ ಏನಂತಂದ್ರೆ ಆದರೆ ಒಂದು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ಮಕ್ಕಳ ಒಂದು ಬೆಳವಣಿಗೆ ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು ಮತ್ತು ಭಾವನಾತ್ಮಕವಾಗಿ ಬೆಳವಣಿಗೆ ಆಗೋದು 100% ಒಂದು 6 ವರ್ಷದ ಒಳಗಡೆಯಿಂದ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆಯಲ್ಲೇನೋ ನಾವು ಒಳ್ಳೆಯ ವಾತಾವರಣ ಮಕ್ಕಳಿಗೆ ಕಲೀಲಿಕ್ಕೆ ಒಳ್ಳೆಯ ವಾತಾವರಣ ಕಲ್ಪಿಸೋದಾಗಿರ್ಬೋದು, ಮಕ್ಕಳಿಗೆ ಕಲಿಸೋದಾಗಿರ್ಬೋದು, ಮತ್ತು ಅದಕ್ಕೆ ನಿಸರ್ಗದ ಬಗ್ಗೆ ತಿಳುವಳಿಕೆ ಕೊಡೋದಾಗಿರ್ಬೋದು, ಮತ್ತು ಭಾವನೆಗಳಿಗೆ ಸ್ಪಂದಿಸೋದಾಗಿರ್ಬೋದು, ಇವನ್ನೆಲ್ಲ ಈ ಒಂದು ಹಂತದಲ್ಲೇನೋ ನಾವು ಮಕ್ಕಳಿಗೆ ಅದನ್ನು ಡೆವಲಪ್ ಮಾಡಿದ್ರೆ ಮುಂದೆ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಚಿರಾಟ್ ಅಂತಲೇ ಹೇಳಬೇಕಾಗ್ತದೆ, ದೇಶದ ಭವಿಷ್ಯ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ಯಾವ ಮಗುವನ್ನು ಯಾವ ಪುಟಾಣಿಗಳನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು.
ಯಾಕಂದ್ರೆ ಇವತ್ತಿನ ಪುಟಾಣಿಗಳು ನಾಳೆ ಒಬ್ಬ ದೊಡ್ಡ ವಿಜ್ಞಾನಿ ಆಗ್ತಾರೆ, ಒಬ್ಬ ದೊಡ್ಡ ವೈದ್ಯ ಆಗ್ತಾರೆ, ಒಬ್ಬ ಶಿಕ್ಷಕ ಆಗ್ತಾನೆ, ಒಬ್ಬ ರೈತ ಆಗ್ತಾನೆ. ಹೀಗಾಗಿ ಯಾರನ್ನೂ ನಿರ್ಲಕ್ಷ್ಯ ಮಾಡಬಾರ್ದಾಗ್ತದೆ. ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಕೊಟ್ಟರು ಮನುಷ್ಯ ಅಲ್ಲ. ನಾವು ರಾಜ್ಯೋತ್ಸವ ಬಂದು ಕೂಡಲೇ ಮುಂದೆ ಬಂದಿರ್ತಾರೆ, ಆಮೇಲೆ ಯಾವುದೋ ಒಂದು ದಸರಾ ಉತ್ಸವ ಬಂದ್ರೂ ಮುಂದೆ ಬಂದಿರ್ತಾರೆ. ಅದು ಅವ್ರು ಒಂದು ಅದು ಈರಪ್ಪ ಆಗಿರ್ಬೋದು, ಮಲ್ಲು ಆಗಿರ್ಬೋದು, ಆಮೇಲೆ ಚುಟು ಸಾಬ್ ಆಗಿರ್ಬೋದು, ನಮ್ಮ ಆಗಿರ್ಬೋದು, ಎಲ್ಲರೂ ಸೇರಿ ಅದೇನು ತಂಡದಲ್ಲ, ಇವರೆಲ್ಲರೂ ಸೇರಿ ನಮ್ಮಲ್ಲಿ ಒಂದು ಉತ್ಸಾಹ ಒಂದು ತುಂಬ್ತಾರಲ್ಲ. ರಾಜ್ಯೋತ್ಸವ ಆಗಿರ್ಬೋದು, ದಸರಾ ಆಗಿರ್ಬೋದು, ಒಂದು ಕೃಷಿ ಸಮ್ಮೇಳನ ಆಗಿರ್ಬೋದು, ಈ ಹಬ್ಬ ಹರಿದಿನ ಆಗಿರ್ಬೋದು. ಆಗಲೇ ಹೇಳಿದ್ರಲ್ಲ ಪುನೀತ್ ಅವ್ರದ್ದು, ನಾವು ನೋಡಿದ್ದೀವಿ. ಪುನೀತ್ ಬಗ್ಗೆ ಭಾಳ ಅದ್ಭುತವಾದಂಥ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ನಾವು ಹೋಗ್ಬೇಕಾದ್ರೆ ನೋಡ್ತಿದ್ದೀವಿ ಅದನ್ನು. ಪುನೀತ್ ಅವರನ್ನ ನೆನಪು ಉಳಿಯುವ ರೀತಿಯೊಳಗೆ ಆ ಬಸ್ ನಿಲ್ದಾಣ ನಾವು ನೋಡಿದ್ದೀವಿ. ಯಾಕಂದ್ರೆ ನಾವಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೈನ್ಸ್ ಕ್ಲಬ್ದಿಂದ ನಾವು ಅನ್ನದಾಸೋಹ ಮಾಡ್ತಿದ್ವಿ. ಅಲ್ಲಿ ಪಕ್ಕದಲ್ಲಿ ಇತ್ತದು. ಅದು ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾದಂಥ ಬಸ್ ಸ್ಟ್ಯಾಂಡನ್ನು ಅದಕ್ಕೊಂದು ಹೊಸ ರೂಪ ಕೊಟ್ಟರು. ಅದಕ್ಕೆ ಬ್ಯಾನರ್ಗಿನ್ನ ಹಾಕಿ ಅದನ್ನು ಆಕರ್ಷಕವಾಗಿ ಮಾಡಿದ್ರು. ಅದನ್ನು ಎಲ್ಲರೂ ಬಂದು ನಿಂದಿರುವ ರೀತಿಯೊಳಗೆ, ಕುಡುವ ರೀತಿಯೊಳಗೆ ಮಾಡಿದರು. ಇಂಥವು ಯಾರೋ ನಿರ್ಲಕ್ಷ್ಯಕ್ಕೊಳಗಂಥದ್ದು, ಯಾರು ಗಮನಿಸಲಾರದಂಥದ್ದು ಸಂಗತಿಗಳನ್ನು ಒಂದಿಷ್ಟು ಅವ್ರ ಕೈಗೆ ಎತ್ತಿರ್ತಾರೆ. ಮತ್ತು ಇನ್ನೊಂದು ಸಂಗತಿನ ನಾನು ತಮ್ಮ ಗಮನಕ್ಕೆ ಈರಪ್ಪನ ಬಗ್ಗೆ ಹೇಳಬೇಕಂದ್ರೆ, 2014ರಲ್ಲಿ ಅವರು ಸ್ಮಶಾನದಲ್ಲಿ ಏನು ರುದ್ರಭೂಮಿಯಲ್ಲಿ ಅಲ್ಲಿ ಗಿಡಗಳನ್ನು ನೆಟ್ಟಿದ್ದನ್ನು ನಾವು ಗಮನಿಸಿದ್ವಿ. ಹಾಗೆ 2020-21ರಲ್ಲಿ ಅವು ಬಹುಶಃ ಬಹಳಷ್ಟು ಎತ್ತರವಾಗಿ ಬೆಳೆದು ಬಿಟ್ಟಿದ್ದವು. ಒಂದು ರೀತಿಯೊಳಗೆ ನಾವು ಸ್ಮಶಾನದ ಗೇಟ್ ಬಳಿ ನಿಂತು ನೋಡಿದ್ವಿ ಅಂದ್ರೆ ಅಲ್ಲಿ ಹೆಂಗೆ ಅನಿಸ್ತಿತ್ತು ಅಂದ್ರೆ, ಈಗೇನು ಸಾಲುಬಾರ್ದ ತಿಮ್ಮಕ್ಕ ಅವಳೆಲ್ಲೇ ತುಮಕೂರು ಬಳಿಯಲ್ಲಿ ಒಂದು ಹಳ್ಳಿ ಒಳಗೆ ಹಚ್ಚಿದಾಳ, 270 ಗಿಡಗಳನ್ನು ಹಚ್ಚಿದಾಳ. ಅದನ್ನು ಆ ಒಂದು ಶಿಲ್ರಿ ನೋಡಿದ ರೀತಿಯೊಳಗೆ ನಮಗೆ ಆ ಗೇಟ್ ಮುಂದೆ ಅನಿಸ್ತಿತ್ತು. ಅಲ್ಲೇ ಭಾಳ ನಿಂತ್ಬಿಡ್ರಿ, ಅಲ್ಲೇ ಆಟ ನಿಲ್ರಿ ಸರ್, ನೀವು ಅಲ್ಲೇ ನಿಲ್ರಿ ಸರ್. ಈಗ ನೋಡ್ರಿ, ಎಲ್ಲ ಅಧಿಕಾರಿಗಳು ಧನ್ಯವಾದಗಳು. ಮಕ್ಕಳಿಗೆ ತಂದಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಹಸ್ತಾಂತರಿಸಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲಿ ಹಾಗೂ ಮುಖಂಡರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲೋ